ಶುಭವಾಗಲಿ ಶುಭಾಂಶು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾ, ನನ್ನ ಜೊತೆಲಿ ನಿಕೇಶ್ ಕೊಠಾರಿ ಕೂಡ ಇದ್ದಾರೆ. ಲೇಟರ್ ನಮ್ಮ ಜೊತೆಲಿ ಅತಿಥಿಗಳು ಕೂಡ ಜಾಯಿನ್ ಆಗ್ತಾರೆ. ಭಾರತದ ಮಟ್ಟಿಗೆ ಇವತ್ತು ಅಮೃತ ಗಳಿಗೆ, ಯಾಕಂತ ಹೇಳಿದ್ರೆ 6 ಬಾರಿ ಅಡ್ಡಿ ಆತಂಕಗಳ ನಡುವೆ ಇವತ್ತು ನಾವು ಒಂದು ಸಾಧನೆಯನ್ನ ಮಾಡಲಿದ್ದೇವೆ. ನಾವು ಇವತ್ತು ಇತಿಹಾಸವನ್ನ ನಿರ್ಮಿಸಲಿದ್ದೇವೆ. ಅದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ನೋಡಿ, ಆಕ್ಸಿಯಂ 4 ಮಿಷನ್ ಉಡಾವಣೆಗೆ ಕೌಂಟ್ ಡೌನ್, ಟನ್ 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 ಕೌಂಟ್ ಡೌನ್ ಶುರುವಾಗಿದೆ. 40 ವರ್ಷಗಳ ಬಳಿಕ ಬಾಹ್ಯಾಕಾಶಕ್ಕೆ ಭಾರತೀಯರು. ಬಾಹ್ಯಾಕಾಶದಲ್ಲಿ ಇಂದು ಭಾರತದ ಇತಿಹಾಸದ ಹೆಜ್ಜೆ, ಇವತ್ತು ಐತಿಹಾಸಿಕ ಹೆಜ್ಜೆ. ಇವತ್ತು ಗಗನಯಾನದ ದಾಖಲೆಯನ್ನ ಬರೆಯಲಿದ್ದಾರೆ ಶುಭಾಂಶು ಶುಕ್ಲಾ. ಇವತ್ತು ಮಧ್ಯಾಹ್ನ ಭಾರತೀಯ ಕಾಲಮಾನದ ಪ್ರಕಾರ 12 ಗಂಟೆ 1 ನಿಮಿಷಕ್ಕೆ ಆಕ್ಸಿಯಂ 4 ಉಡಾವಣೆ ಆಗುತ್ತೆ, ನಭಕ್ಕೆ ಚಿಮ್ಮುತ್ತೆ. ನಾಸಾ ಸ್ಪೇಸ್ ಎಕ್ಸ್ ಜಂಟಿಯಾಗಿ ಇದೊಂದು ಸಾಧನೆಯನ್ನ, ಇದೊಂದು ಮೈಲುಗಲ್ಲನ್ನ ಸೃಷ್ಟಿ ಮಾಡಲಿದೆ. ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ನೇತೃತ್ವದಲ್ಲಿ ಹಂಗರಿ, ಪೋಲೆಂಡ್ನ ಗಗನಯಾತ್ರಿಗಳಿರುವಂತ ನೌಕೆ ಇವತ್ತು ನಭಕ್ಕೆ ಚಿಮ್ಮಲಿದೆ. ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಆಗುತ್ತೆ, ನಭಕ್ಕೆ ಚಿಮ್ಮಲಿದೆ ಸ್ಪೇಸ್ ಎಕ್ಸ್ ನ ಫಾಲ್ಕನ್ 9 ರಾಕೆಟ್. ಎಲ್ಲರೂ ಕೂಡ ಕುತೂಹಲದಿಂದ, ಎಲ್ಲರೂ ಕೂಡ ಬಹಳ ಹೆಮ್ಮೆಯಿಂದ ಕಾಯ್ತಾ ಇರುವಂತ ಕ್ಷಣ ಇನ್ನೇನು ಬಂದೇ ಬಿಡುತ್ತೆ. ಶುಭಾಂಶು ಶುಕ್ಲಾ ಅವರು ನಭಕ್ಕೆ ಚಿಮ್ಮುವಂತ ಗಳಿಗೆ ಬಂದೇ ಬಿಡುತ್ತೆ. ಶುಭಾಂಶು ಶುಕ್ಲಾ ಸೇರಿದಂತೆ ಸುಮಾರು 4 ಜನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಭಕ್ಕೆ ಚಿಮ್ಮಲಿದ್ದಾರೆ. ಆ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಅಡ್ಡಿ ಆತಂಕಗಳ ನಡುವೆ 6ನೇ ಬಾರಿ ಇವತ್ತು ನಾವು ಸಾಕಾರ ಮಾಡಲಿದ್ದೇವೆ. ಬಾಹ್ಯಾಕಾಶದಲ್ಲಿ ಇಂದು ಭಾರತದ ಮಹತ್ವದ ಹೆಜ್ಜೆ. Over 200 miles past the space station's orbit. And the errors you get launching too soon or too late, they're the ones that cost you the most propellant to try. ನೋಡಿ, ನಾವೆಲ್ಲರೂ ಕಾಯ್ತಾ ಇರುವಂತ ಗಳಿಗೆ ಬಂದೇ ಬಿಟ್ಟಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಭಕ್ಕೆ ಚಿಮ್ಮಲಿದೆ ಆಕ್ಸಿಯಂ 4. ಇದರ ಕಾರ್ಯ ಏನು? ಇದು 14 ದಿನಗಳ ಕಾಲ ಅಲ್ಲಿ ಏನು ಮಾಡುತ್ತೆ? 28 ಗಂಟೆಗಳನ್ನ ಕ್ರಮಿಸಿ ಡಾಕಿಂಗ್ ಕಾರ್ಯ ಹೇಗಿರುತ್ತೆ? ನಾಳೆ 4 ಗಂಟೆ 30 ನಿಮಿಷಕ್ಕೆ ಅಲ್ಲಿ ರೀಚ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಬಹುಶಃ ಇದೆಲ್ಲವೂ ಕೂಡ ಹೇಗೆ ನಡೆಯುತ್ತೆ, ಅಲ್ಲಿ ಆಗುವಂತ ಒಂದಿಷ್ಟು ಅನ್ವೇಷಣೆಗಳೇನು, ಅದರಿಂದ ಭಾರತಕ್ಕೆ ಏನ್ ಲಾಭ, ಅದರಿಂದ ವಿಶ್ವಕ್ಕೆ ಏನ್ ಲಾಭ, ಭಾರತ ಇದನ್ನ ಸಾಕಾರ ಮಾಡೋದಕ್ಕೆ ಮಾಡಿದಂತ ಪೂರ್ವ ತಯಾರಿಗಳೇನು, ಆಕ್ಸಿಯಂ 4 ಕಾರ್ಯ ಏನು, ಇದರ ಸಿದ್ಧತೆಗಳು ಹೇಗಿರುತ್ತೆ, ಅಲ್ಲಿ ಯಾವ ರೀತಿ ವಾತಾವರಣ ಇರುತ್ತೆ, ಇದೆಲ್ಲದನ್ನು ಕೂಡ ನಾವು ನಿಮ್ಮ ಮುಂದೆ ಕ್ಷಣಕ್ಕೂ ಕೂಡ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ನಾವು ತಿಳಿಸುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತಿನ ಭಾರತದ ಇದು ಸಾಧನೆ ಇದೆಯಲ್ಲ, ಇದೊಂದು ಅತಿ ದೊಡ್ಡ ಮೈಲುಗಲ್ಲಾಗುತ್ತೆ. 41 ವರ್ಷಗಳ ನಂತರ ಭಾರತ ಆ ಸಾಧನೆಯನ್ನ. ಶುಭವಾಗಲಿ ಶುಭಾಂಶು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾ, ನನ್ನ ಜೊತೆಲಿ ನಿಕೇಶ್ ಕೊಠಾರಿ ಕೂಡ ಇದ್ದಾರೆ. ಲೇಟರ್ ನಮ್ಮ ಜೊತೆಲಿ ಅತಿಥಿಗಳು ಕೂಡ ಜಾಯಿನ್ ಆಗ್ತಾರೆ. ಭಾರತದ ಮಟ್ಟಿಗೆ ಇವತ್ತು ಅಮೃತ ಗಳಿಗೆ, ಯಾಕಂತ ಹೇಳಿದ್ರೆ 6 ಬಾರಿ ಅಡ್ಡಿ ಆತಂಕಗಳ ನಡುವೆ ಇವತ್ತು ನಾವು ಒಂದು ಸಾಧನೆಯನ್ನ ಮಾಡಲಿದ್ದೇವೆ. ನಾವು ಇವತ್ತು ಇತಿಹಾಸವನ್ನ ನಿರ್ಮಿಸಲಿದ್ದೇವೆ. ಅದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ನೋಡಿ, ಆಕ್ಸಿಯಂ 4 ಮಿಷನ್ ಉಡಾವಣೆಗೆ ಕೌಂಟ್ ಡೌನ್, ಟನ್ 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 ಕೌಂಟ್ ಡೌನ್ ಶುರುವಾಗಿದೆ. 40 ವರ್ಷಗಳ ಬಳಿಕ ಬಾಹ್ಯಾಕಾಶಕ್ಕೆ ಭಾರತೀಯರು. ಬಾಹ್ಯಾಕಾಶದಲ್ಲಿ ಇಂದು ಭಾರತದ ಇತಿಹಾಸದ ಹೆಜ್ಜೆ, ಇವತ್ತು ಐತಿಹಾಸಿಕ ಹೆಜ್ಜೆ. ಇವತ್ತು ಗಗನಯಾನದ ದಾಖಲೆಯನ್ನ ಬರೆಯಲಿದ್ದಾರೆ ಶುಭಾಂಶು ಶುಕ್ಲಾ. ಇವತ್ತು ಮಧ್ಯಾಹ್ನ ಭಾರತೀಯ ಕಾಲಮಾನದ ಪ್ರಕಾರ 12 ಗಂಟೆ 1 ನಿಮಿಷಕ್ಕೆ ಆಕ್ಸಿಯಂ 4 ಉಡಾವಣೆ ಆಗುತ್ತೆ, ನಭಕ್ಕೆ ಚಿಮ್ಮುತ್ತೆ. ನಾಸಾ ಸ್ಪೇಸ್ ಎಕ್ಸ್ ಜಂಟಿಯಾಗಿ ಇದೊಂದು ಸಾಧನೆಯನ್ನ, ಇದೊಂದು ಮೈಲುಗಲ್ಲನ್ನ ಸೃಷ್ಟಿ ಮಾಡಲಿದೆ. ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ನೇತೃತ್ವದಲ್ಲಿ ಹಂಗರಿ, ಪೋಲೆಂಡ್ನ ಗಗನಯಾತ್ರಿಗಳಿರುವಂತ ನೌಕೆ ಇವತ್ತು ನಭಕ್ಕೆ ಚಿಮ್ಮಲಿದೆ. ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಆಗುತ್ತೆ, ನಭಕ್ಕೆ ಚಿಮ್ಮಲಿದೆ ಸ್ಪೇಸ್ ಎಕ್ಸ್ ನ ಫಾಲ್ಕನ್ 9 ರಾಕೆಟ್. ಎಲ್ಲರೂ ಕೂಡ ಕುತೂಹಲದಿಂದ, ಎಲ್ಲರೂ ಕೂಡ ಬಹಳ ಹೆಮ್ಮೆಯಿಂದ ಕಾಯ್ತಾ ಇರುವಂತ ಕ್ಷಣ ಇನ್ನೇನು ಬಂದೇ ಬಿಡುತ್ತೆ. ಶುಭಾಂಶು ಶುಕ್ಲಾ ಅವರು ನಭಕ್ಕೆ ಚಿಮ್ಮುವಂತ ಗಳಿಗೆ ಬಂದೇ ಬಿಡುತ್ತೆ. ಶುಭಾಂಶು ಶುಕ್ಲಾ ಸೇರಿದಂತೆ ಸುಮಾರು 4 ಜನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಭಕ್ಕೆ ಚಿಮ್ಮಲಿದ್ದಾರೆ.
ಆ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಅಡ್ಡಿ ಆತಂಕಗಳ ನಡುವೆ 6ನೇ ಬಾರಿ ಇವತ್ತು ನಾವು ಸಾಕಾರ ಮಾಡಲಿದ್ದೇವೆ. ಬಾಹ್ಯಾಕಾಶದಲ್ಲಿ ಇಂದು ಭಾರತದ ಮಹತ್ವದ ಹೆಜ್ಜೆ. Over 200 miles past the space station's orbit. And the errors you get launching too soon or too late, they're the ones that cost you the most propellant to try. ನೋಡಿ, ನಾವೆಲ್ಲರೂ ಕಾಯ್ತಾ ಇರುವಂತ ಗಳಿಗೆ ಬಂದೇ ಬಿಟ್ಟಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಭಕ್ಕೆ ಚಿಮ್ಮಲಿದೆ XM4. ಇದ್ರ ಕಾರ್ಯ ಏನು? ಇದು 14 ದಿನಗಳ ಕಾಲ ಅಲ್ಲಿ ಏನು ಮಾಡುತ್ತೆ? 28 ಗಂಟೆಗಳನ್ನ ಕ್ರಮಿಸಿ ಡಾಕಿಂಗ್ ಕಾರ್ಯ ಹೇಗಿರುತ್ತೆ? ನಾಳೆ 4 ಗಂಟೆ 30 ನಿಮಿಷಕ್ಕೆ ಅಲ್ಲಿ ರೀಚ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಬಹುಶಃ ಇದೆಲ್ಲವೂ ಕೂಡ ಹೇಗೆ ನಡೆಯುತ್ತೆ? ಅಲ್ಲಿ ಆಗುವಂತಹ ಒಂದಿಷ್ಟು ಅನ್ವೇಷಣೆಗಳೇನು? ಅದರಿಂದ ಭಾರತಕ್ಕೆ ಏನ್ ಲಾಭ? ಅದರಿಂದ ವಿಶ್ವಕ್ಕೆ ಏನ್ ಲಾಭ? ಭಾರತ ಇದನ್ನ ಸಾಕಾರ ಮಾಡೋದಕ್ಕೆ ಮಾಡಿದಂತ ಪೂರ್ವ ತಯಾರಿಗಳೇನು? XM4 ಕಾರ್ಯ ಏನು? ಇದರ ಸಿದ್ಧತೆಗಳು ಹೇಗಿರುತ್ತೆ? ಅಲ್ಲಿ ಯಾವ ರೀತಿ ವಾತಾವರಣ ಇರುತ್ತೆ? ಇದೆಲ್ಲದನ್ನು ಕೂಡ ನಾವು ನಿಮ್ಮ ಮುಂದೆ ಕ್ಷಣಕ್ಕೂ ಕೂಡ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ನಾವು ತಿಳಿಸುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತಿನ ಭಾರತದ ಇದು ಸಾಧನೆ ಇದೆಯಲ್ಲ, ಇದೊಂದು ಅತಿ ದೊಡ್ಡ ಮೈಲುಗಲ್ಲಾಗುತ್ತೆ. 41 ವರ್ಷಗಳ ನಂತರ ಭಾರತ ಆ ಸಾಧನೆಯನ್ನ ಶುಭವಾಗಲಿ. ಶುಭಾಂಶು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾನ್, ನನ್ನ ಜೊತೆಲಿ ನಿಕೇಶ್ ಕೊಠಾರಿ ಕೂಡ ಇದ್ದಾರೆ. ಲೇಟರ್ ನಮ್ಮ ಜೊತೆಲಿ ಅತಿಥಿಗಳು ಕೂಡ ಜಾಯಿನ್ ಆಗ್ತಾರೆ. ಭಾರತದ ಮಟ್ಟಿಗೆ ಇವತ್ತು ಅಮೃತಗಳಿಗೆ, ಯಾಕಂತ ಹೇಳಿದ್ರೆ 6 ಬಾರಿ ಅಡ್ಡಿ ಆತಂಕಗಳ ನಡುವೆ ಇವತ್ತು ನಾವು ಒಂದು ಸಾಧನೆಯನ್ನ ಮಾಡಲಿದ್ದೇವೆ. ನಾವು ಇವತ್ತು ಇತಿಹಾಸವನ್ನ ನಿರ್ಮಿಸಲಿದ್ದೇವೆ. ಅದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ನೋಡಿ, XM4 ಮಿಷನ್ ಉಡಾವಣೆಗೆ ಕೌಂಟ್ ಡೌನ್, ಟನ್ ಕೌಂಟ್ ಡೌನ್ ಶುರುವಾಗಿದೆ. 40 ವರ್ಷಗಳ ಬಳಿಕ ಬಾಹ್ಯಾಕಾಶಕ್ಕೆ ಭಾರತೀಯರು. ಬಾಹ್ಯಾಕಾಶದಲ್ಲಿ ಇಂದು ಭಾರತದ ಇತಿಹಾಸದ ಹೆಜ್ಜೆ ಇವತ್ತು, ಐತಿಹಾಸಿಕ ಹೆಜ್ಜೆ ಇವತ್ತು. ಗಗನಯಾನದ ದಾಖಲೆಯನ್ನ ಬರೆಯಲಿದ್ದಾರೆ ಶುಭಾಂಶು ಶುಕ್ಲಾ. ಇವತ್ತು ಮಧ್ಯಾಹ್ನ ಭಾರತೀಯ ಕಾಲಮಾನದ ಪ್ರಕಾರ 12 ಗಂಟೆ 1 ನಿಮಿಷಕ್ಕೆ XM4 ಉಡಾವಣೆ ಆಗುತ್ತೆ, ನಭಕ್ಕೆ ಚಿಮ್ಮುತ್ತೆ. ನಾಸಾ ಸ್ಪೇಸ್ ಎಕ್ಸ್ ಜಂಟಿಯಾಗಿ ಇದೊಂದು ಸಾಧನೆಯನ್ನ, ಇದೊಂದು ಮೈಲುಗಲ್ಲನ್ನ ಸೃಷ್ಟಿ ಮಾಡಲಿದೆ. ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ನೇತೃತ್ವದಲ್ಲಿ ಹಂಗರಿ, ಪೋಲೆಂಡ್ನ ಗಗನಯಾತ್ರಿಗಳಿರುವಂತ ನೌಕೆ ಇವತ್ತು ನಭಕ್ಕೆ ಚಿಮ್ಮಲಿದೆ. ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಆಗುತ್ತೆ, ನಭಕ್ಕೆ ಚಿಮ್ಮಲಿದೆ ಸ್ಪೇಸ್ ಎಕ್ಸ್ ನ ಫಾಲ್ಕನ್ 9 ರಾಕೆಟ್. ಎಲ್ಲರೂ ಕೂಡ ಕುತೂಹಲದಿಂದ, ಎಲ್ಲರೂ ಕೂಡ ಬಹಳ ಹೆಮ್ಮೆಯಿಂದ ಕಾಯ್ತಾ ಇರುವಂತ ಕ್ಷಣ ಇನ್ನೇನು ಬಂದೇ ಬಿಡುತ್ತೆ. ಶುಭಾಂಶು ಶುಕ್ಲಾ ಅವರು ನಭಕ್ಕೆ ಚಿಮ್ಮುವಂತ ಗಳಿಗೆ ಬಂದೇ ಬಿಡುತ್ತೆ. ಶುಭಾಂಶು ಶುಕ್ಲಾ ಸೇರಿದಂತೆ ಸುಮಾರು 4 ಜನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಭಕ್ಕೆ ಚಿಮ್ಮಲಿದ್ದಾರೆ. ಆ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಅಡ್ಡಿ ಆತಂಕಗಳ ನಡುವೆ 6ನೇ ಬಾರಿ ಇವತ್ತು ನಾವು ಸಾಕಾರ ಮಾಡಲಿದ್ದೇವೆ. ಬಾಹ್ಯಾಕಾಶದಲ್ಲಿ ಇಂದು ಭಾರತದ ಮಹತ್ವದ ಹೆಜ್ಜೆ. Over 200 miles past the space station's orbit. And the errors you get launching too soon or too late, they're the ones that cost you the most propellant to try. ನೋಡಿ, ನಾವೆಲ್ಲರೂ ಕಾಯ್ತಾ ಇರುವಂತ ಗಳಿಗೆ ಬಂದೇ ಬಿಟ್ಟಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಭಕ್ಕೆ ಚಿಮ್ಮಲಿದೆ XM4. ಇದ್ರ ಕಾರ್ಯ ಏನು? ಇದು 14 ದಿನಗಳ ಕಾಲ ಅಲ್ಲಿ ಏನು ಮಾಡುತ್ತೆ? 28 ಗಂಟೆಗಳನ್ನ ಕ್ರಮಿಸಿ ಡಾಕಿಂಗ್ ಕಾರ್ಯ ಹೇಗಿರುತ್ತೆ? ನಾಳೆ 4 ಗಂಟೆ 30 ನಿಮಿಷಕ್ಕೆ ಅಲ್ಲಿ ರೀಚ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಬಹುಶಃ ಇದೆಲ್ಲವೂ ಕೂಡ ಹೇಗೆ ನಡೆಯುತ್ತೆ? ಅಲ್ಲಿ ಆಗುವಂತಹ ಒಂದಿಷ್ಟು ಅನ್ವೇಷಣೆಗಳೇನು? ಅದರಿಂದ ಭಾರತಕ್ಕೆ ಏನ್ ಲಾಭ? ಅದರಿಂದ ವಿಶ್ವಕ್ಕೆ ಏನ್ ಲಾಭ? ಭಾರತ ಇದನ್ನ ಸಾಕಾರ ಮಾಡೋದಕ್ಕೆ ಮಾಡಿದಂತ ಪೂರ್ವ ತಯಾರಿಗಳೇನು? XM4 ಕಾರ್ಯ ಏನು? ಇದರ ಸಿದ್ಧತೆಗಳು ಹೇಗಿರುತ್ತೆ? ಅಲ್ಲಿ ಯಾವ ರೀತಿ ವಾತಾವರಣ ಇರುತ್ತೆ? ಇದೆಲ್ಲದನ್ನು ಕೂಡ ನಾವು ನಿಮ್ಮ ಮುಂದೆ ಕ್ಷಣಕ್ಕೂ ಕೂಡ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ನಾವು ತಿಳಿಸುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತಿನ ಭಾರತದ ಇದು ಸಾಧನೆ ಇದೆಯಲ್ಲ, ಇದೊಂದು ಅತಿ ದೊಡ್ಡ ಮೈಲುಗಲ್ಲಾಗುತ್ತೆ. 41 ವರ್ಷಗಳ ನಂತರ ಭಾರತ ಆ ಸಾಧನೆಯನ್ನ